ಗಣರಾಜ್ಯೋತ್ಸವದ ಪೆರೇಡ್ ಅನ್ನ ವೀಕ್ಷಣೆ ಮಾಡೋದಕ್ಕೆ ಮೈಸೂರಿನ ಆ ಓರ್ವ ಮಹಿಳೆಯನ್ನ ಈಗ ಕೇಂದ್ರ ಸರ್ಕಾರ ಆಯ್ಕೆ ಮಾಡಿರುವಂತದ್ದು. ಅದು ಕೂಡ ಮುದ್ರಾ ಯೋಜನೆಯ ಫಲಾನುಭವಿಯಾಗಿದ್ರು ಇವರು. ಅವರು ಕೂಡ ಪ್ರತಿ ವರ್ಷವೂ ಕೂಡ ಅಂದ್ರೆ ಯಾವ ಲೋನ್ ತೆಗೆದುಕೊಳ್ಳೋ ಸಂದರ್ಭದಲ್ಲೂ ಕೂಡ ಪ್ರತಿ ಬಾರಿ ಕೂಡ ಕರೆಕ್ಟ್ ಆಗಿ ರೀಪೇಮೆಂಟ್ ಅನ್ನ ಮಾಡ್ತಾ ಇರುವಂತಹ ಸರಸ್ವತಿ, ಮೈಸೂರಿನ ಸರಸ್ವತಿ ಅವರು ಈಗ ಏನು ಗಣರಾಜ್ಯೋತ್ಸವದ ಪೆರೇಡ್ ಅನ್ನ ವೀಕ್ಷಣೆ ಮಾಡಕ್ಕೆ ಆಯ್ಕೆ ಆಗಿದ್ದಾರೆ. ಅವರು ಕೂಡ ಇವತ್ತು ಮೈಸೂರಿನ ಬಿಜೆಪಿ ಕಚೇರಿಯಲ್ಲಿ ಅವರಿಗೆ ಒಂದು ಸನ್ಮಾನವನ್ನು ಕೂಡ ಏರ್ಪಡಿಸಿದ್ರು. ಬಹಳ ಪ್ರಮುಖವಾಗಿ ಗಣರಾಜ್ಯೋತ್ಸವ ಪೆರೇಡ್ ಎಲ್ಲ ವೀಕ್ಷಣೆ ಮಾಡಬೇಕು ಅನ್ನೋದು ಬಹುತೇಕ ಎಲ್ಲರ ಕೂಡ ಕನಸಾಗಿರುತ್ತೆ. ಆದ್ರೆ ಆ ಈ ಒಂದು ಪೆರೇಡ್ಗೆ ಹೋಗೋದಕ್ಕೆ ಅದಕ್ಕೆ ಪಾಸನ ಇರಬೇಕಾಗುತ್ತೆ, ಜೊತೆಗೆ ಇಂತಿಷ್ಟು ಅವರಿಗೆ ಮಾತ್ರ ಅವಕಾಶ ಇದೆ. ಸೊ ಹೀಗಾಗಿ ಈ ಪೆರೇಡ್ಗೆ ಮೈಸೂರಿನ ಸರಸ್ವತಿ ಅವರು ರಾಮಕೃಷ್ಣ ನಗರದ ನಿವಾಸಿಯವರು ಆಯ್ಕೆ ಆಗಿದ್ದಾರೆ. ಅವರಿಗೆ ಇವತ್ತು ಸನ್ಮಾನವನ್ನು ಮಾಡಿರುವಂತದ್ದು. ಜೊತೆಗೆ ಈ ಮುದ್ರಾ ಯೋಜನೆ ಅಂತಂದ್ರೆ ಯಾವ ರೀತಿಯಾಗಿರುತ್ತೆ, ಜೊತೆಗೆ ಅದೆಲ್ಲ ಆ ಯೋಜನೆಯನ್ನ ಫಲಾನುಭವಿ ಆಗೋದು ಯಾವ ರೀತಿ, ಲೋನ್ ಪಡ್ಕೊಳ್ಳೋದು ಯಾವ ರೀತಿ, ಇದ್ರ ಬಗ್ಗೆ ಅವರನ್ನು ಕೂಡ ಕೂತು ಮಾತಾಡ್ಸೋಣ. ಕೂಡ ಬಹಳ ಪ್ರಮುಖವಾಗಿ ಮುದ್ರಾ ಯೋಜನೆ ಆ ಒಂದು ಅವಕಾಶನ ಪಡ್ಕೊಳ್ಳೋದು ಬಹಳ ಕಷ್ಟ ಅಂತ ಹೇಳ್ತಾರೆ. ಸೊ ನೀವ್ ಯಾವ ರೀತಿ ಅದೆಲ್ಲ ಪಡ್ಕೊಂಡ್ರಿ ಅಂತ? ಅದು ಇನ್ಸೆಕ್ಯೂರಿಟಿ ಆಗಿ ಬ್ಯಾಂಕ್ ನಿಂದಾನೇ ಕೊಡ್ತಾರೆ. ಇದು ಮುದ್ರಾ ಸ್ಕೀಮ್ ಬಂದು ಕೇಂದ್ರ ಸರ್ಕಾರದವರು ನರೇಂದ್ರ ಮೋದಿ ಅವರು ಮಾಡಿದ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋವಂಥವ್ರಿಗೆ ಅದನ್ನ ಡೆವಲಪ್ ಮಾಡ್ಕೊಳೋದಕ್ಕೆ ಮತ್ತೆ ಬಿಸ್ನೆಸ್ಗೆ ಬೇಕಾದಂತ ಇದಕ್ಕೆ ಸವಲತ್ತಿಗೋಸ್ಕರ ಅದನ್ನ ಕೊಟ್ಟಿದ್ರು. ಅದು ಸಣ್ಣ ಪ್ರಮಾಣದಿಂದ ಹಿಡಿದು ದೊಡ್ಡ ಪ್ರಮಾಣದವರೆಗೂ ನಾವ್ ಹೆಂಗೆ ಬಿಸ್ನೆಸ್ ಡೆವಲಪ್ ಮಾಡ್ಕೊಂಡು ಹೋಗ್ತೀವಿ ಅದೇ ರೀತಿ ಲೋನ್ ಸಿಗತ್ತೆ. ಬಟ್ ಇದಕ್ಕೆ ಯಾವುದೇ ತರದ ಸೆಕ್ಯೂರಿಟಿ ಇಲ್ದಿರ ನಮ್ಗೆ ಒಂದು ಸ್ಕೀಮ್ ಅಲ್ಲಿ ಲೋನ್ ಕೊಡ್ತಾರೆ. ಈಗ ಬೇರೆ ಲೋನ್ಗಳಲ್ಲಾದ್ರೆ ಬೇರೆ ಯಾವ್ದಾದ್ರು ಒಂದು ಅದನ್ನ ಇದ್ ಮಾಡ್ಕೊಂತಾರಲ್ವಾ ಡಾಕ್ಯುಮೆಂಟ್ ಪ್ಲೇಡ್ಜ್, ಇದು ಆತರ ಏನು ಇರಲ್ಲ. ನಮ್ ನಂಬಿಕೆ ಮೇಲೆ ಕೊಡ್ತಾರೆ. ನಾನು ಸಣ್ಣ ಪುಟ್ಟ ಒಂದು ಬಿಸ್ನೆಸ್ ಮಾಡಿ ಇಷ್ಟ್ರ ಮಟ್ಟಿಗೆ ಬೆಳೆದಿದ್ದೀನಿ. ಗಣರಾಜ್ಯೋತ್ಸವಕ್ಕೆ ನನ್ನನ್ನ ಸೆಲೆಕ್ಟ್ ಮಾಡ್ಕೊಂಡು ನನ್ನನ್ನ ಕರೆದಿದ್ದಾರೆ ಅನ್ನೋದಕ್ಕೆ ನಂಗೆ ತುಂಬಾ ಹೆಮ್ಮೆ ಇದೆ. ಮತ್ತೆ ನನ್ಗೆ ಅಷ್ಟೇ ಖುಷಿ ಇದೆ. ಮತ್ತೆ ನರೇಂದ್ರ ಮೋದಿ ಅವರ ಈ ಸ್ಕೀಮಿಂದ ನನ್ಗೆ ಇಷ್ಟು ಉಪಯೋಗ ಪಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಯಾವಾಗ್ಲೂ ಕೇಂದ್ರ ಸರ್ಕಾರದವರ ಮೇಲೆ ಕೃತಜ್ಞತೆ ಇದೆ. ಮುದ್ರಾ ಯೋಜನೆ ಪಡ್ಕೋಬೇಕು ಡಾಕ್ಯುಮೆಂಟೇಶನ್ ಮಾಡೋದೇ ಬಹಳ ಕಷ್ಟ, ಲೋನ್ ಸಿಗೋದಿಲ್ಲ ಅನ್ನೋದು ಸಾಕಷ್ಟು ಸುಳ್ಳು ಸರ್, ಆತರ ಎಲ್ಲ ಏನು ಇಲ್ಲ. ಲೋನ್ ಖಂಡಿತವಾಗ್ಲೂ ಕೊಡ್ತಾರೆ. ಅದೆಲ್ಲ ಯಾರೋ ಸುಮ್ನೆ ಸುಳ್ಳು ಹೇಳಿರೋದಷ್ಟೇ. ವ್ಯವಸ್ಥಾಪಕರು ಅದರದ್ದು ಯಾವ್ದೇ ತರದ ಬ್ಯಾಂಕ್ ಕಿರಿಕಿಲ್ಲ ಸರ್. ಲೋನ್ ಅಷ್ಟು ಈಸಿಯಾಗಿ ಆಗತ್ತೆ. ಯಾವ ತಗೊಂಡಿದ್ವಿ ಮೇಡಮ್? ಎಷ್ಟು ವರ್ಷ? 2018 ಸ್ಕೀಮ್ ಸ್ಟಾರ್ಟ್ ಆದಾಗ್ಲೇ ತಗೊಂಡಿದ್ದೆ ಸರ್. ನಾನ್ ತಗೊಂಡಿದ್ದವಾಗ ಬರೀ 2-2.5 ಲಕ್ಷದಷ್ಟು ಮಾತ್ರ ತಗೊಂಡೆ. ಅದಾದ್ಮೇಲೆ ಮತ್ತೆ ಇನ್ನೊಂದ್ಸಲ ತಗೊಂಡು ಮತ್ತೆ ಇವಾಗ 10 ಲಕ್ಷದವರೆಗೂ ನಾನು ಸಾಲ ತಗೊಂಡಿದ್ದೀನಿ. ನಾನು ಇಡೀ ಬ್ರಾಂಚಿಗೆನೆ ತುಂಬಾ ಚೆನ್ನಾಗಿ ಸಾಲನ ಮರುಪಾವತಿ ಮಾಡೋದು ಮತ್ತೆ ಡೇಟ್ ಕರೆಕ್ಟ್ ಆಗಿ ಸಾಲ ತೀರಿಸೋದು, ಇದರಲ್ಲೆಲ್ಲ ಬ್ಯಾಂಕಿಂದ ನಾನು ತುಂಬಾ ಚೆನ್ನಾಗಿ ಹೆಸರು ಮಾಡಿದ್ದೀನಿ. ಹಾಗಾಗಿ ನನಗೆ ಇವಾಗ ಗಣರಾಜ್ಯೋತ್ಸವಕ್ಕೆ ಇವರಿಗೆ ಕೊಡ್ಬೋದು ಅಂತ ಇಲ್ಲಿಂದ ಸೆಲೆಕ್ಟ್ ಮಾಡಿ ಕಳಿಸಿದ್ರು. ಅಲ್ಲಿಂದ ಕೇಂದ್ರ ಸರ್ಕಾರದಿಂದ ನನ್ನನ್ನು ಆಯ್ಕೆ ಮಾಡಿರೋದು ನನಗೂ ತುಂಬಾ ಖುಷಿ ಇದೆ. ಇಲ್ಲಿ ಬ್ಯಾಂಕಿಂದ ಯಾವ ಫಲಾನುಭವಿಗಳ ಇದನ್ನ ಡೀಟೇಲ್ಸ್ ಅಲ್ಲಿ ಕಳಿಸ್ತಾರೆ. ಅವ್ರು ಅಷ್ಟು ಜನದಲ್ಲಿ ಒಂದ್ 10 ಜನನ್ ಕಳಿಸಿದ್ರೆ ಅದರಲ್ಲಿ ಒಬ್ರು ಇಬ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅದ್ರಲ್ಲಿ ನಾನ್ ಸೆಲೆಕ್ಟ್ ಆಗಿರೋದು ತುಂಬಾನೇ ಖುಷಿ ಇದೆ. ಮೇಡಮ್, ಆ ಮುದ್ರಾ ಯೋಜನೆ ಅಂತಂದ್ರೆ ಎಲ್ರಿಗೂ ಸಿಗೋದಿಲ್ಲ ಅನ್ನುವಂತಹ ಮಾತುಗಳಿದೆ. ಸೊ ಇದರಿಂದ ನಿಮ್ಗೆ ಎಷ್ಟು ಸಹಕಾರಿಯಾಗಿದೆ ಅಂತ? ನಾನ್ ತುಂಬಾ 100% ಸಹಕಾರಿಯಾಗಿದೆ ಸರ್. ನಂದೊಂದ್ ಸಣ್ಣ ಬಿಸ್ನೆಸ್ ಇದನ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕಾಗ್ಲಿ, ನಾನು ತುಂಬಾ ತುಂಬಾ ಕಷ್ಟದಲ್ಲೇ ಇದ್ದು ಇವಾಗ ತುಂಬಾ ಚೆನ್ನಾಗಿ ಸದೃಢವಾಗಿ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡಿದ್ದು ಈಗ ಒಂದ್ 4 ಜನ ಕೆಲಸ ಕೊಡುವಷ್ಟು ನಾನು ಬೆಳೆದಿದ್ದೀನಿ. ಅದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ ಈ ಸ್ಕೀಮ್ ನಿಂದ. ಅದು ಯಾವುದೇ ತರದ ಇದೆ ಲೋನು ಸಿಗಲ್ಲ, ಅದು ಮಾಡ್ಕೊಡಲ್ಲ, ಬ್ಯಾಂಕ್ ಅಲ್ಲಿ ಕೊಡಲ್ಲ, ಅವೆಲ್ಲ ಎಲ್ಲ ಬರೀ ಸುಳ್ಳು ಸರ್. ಸಿಗುತ್ತೆ, ಬಟ್ ನೀವು ಅದನ್ನೇ ಸರಿಯಾಗಿ ತಗೊಂಡು ಬ್ಯಾಂಕ್ದು ದುಡ್ಡು ಸರ್ಕಾರದ ದುಡ್ಡು ನಾವು ಅದನ್ನ ತಗೊಂಡು ನಾವು ಉದ್ಯಮದಲ್ಲಿ ಉನ್ನತಿ ಹೊಂದಿ ಬ್ಯಾಂಕಿಗೂ ಮರುಪಾವತಿಯನ್ನ ಸರಿಯಾದ ಸಮಯದಲ್ಲಿ ನಾವು ಕಲ್ಪಿಸ್ಕೊಡ್ಬೇಕು. ಯಾಕೆಂದ್ರೆ ನಾವು ನೀಟಾಗಿ ಕಟ್ಕೊಂಡು ಹೋದ್ರೆ ಮತ್ತೆ ಇನ್ನೊಂದ್ಸಲ ನಮಗೂ ಲೋನ್ ಸಿಗತ್ತೆ. ಹಾಗಾಗಿ ನಾನು ನೀಟಾಗಿ ಲೋನ್ ಕಟ್ಕೊಂಡು, ಯಾರೇ ಆದ್ರೂ ಅಷ್ಟೇ ಲೋನ್ ತಗೊಂಡು ನಿಮ್ಮ ಸಣ್ಣ ಪುಟ್ಟ ಬಿಸ್ನೆಸ್ ನ ಡೆವಲಪ್ ಮಾಡ್ಕೊಳ್ಳಿ. ಚೆನ್ನಾಗಿ ಡೆವಲಪ್ ಮಾಡ್ಕೊಂಡು ನೀವು ಒಂದ್ 4-5 ಜನ ಕೆಲಸ ಕೊಡೋ ತರ ಇಂಪ್ರೂವ್ ಆಗಿ ಮತ್ತೆ ಬ್ಯಾಂಕ್ ಸಾಲನು ಅದೇ ರೀತಿ ಮರುಪಾವತಿ ಮಾಡಿ ಬ್ಯಾಂಕ್ ಅನ್ನು ಉಳಿಸಿ ಅವ್ರಿಗೂ ಒಂದು ಕೃತಜ್ಞತೆರಾಗಿರಿ ಅಂತ ನಾನು ಕೇಳ್ಕೊಳ್ತೀನಿ. ಇದಿಷ್ಟು ಸರಸ್ವತಿ ಅವರ ಮಾತುಗಳು. ಬಹಳ ಪ್ರಮುಖವಾಗಿ 2017 ಕೂಡ ನಾನು ಆರಂಭದಲ್ಲಿ 2.5 ಲಕ್ಷ ಹಣವನ್ನು ತೆಗೆದುಕೊಂಡೆ. ಇದರಿಂದ ಸಾಕಷ್ಟು ಸಹಕಾರಿಯಾಗಿದೆ. ಸಣ್ಣ ಉದ್ಯಮ ಮಾಡುವಂತವರಿಗೆ ಮುದ್ರಾ ಯೋಜನೆ ಸಾಕಷ್ಟು ಅನುಕೂಲ. ಸೊ ಹೀಗಾಗಿ ಪ್ರತಿಯೊಬ್ರು ಕೂಡ ಈ ಯೋಜನೆಯನ್ನ ಪಡ್ಕೊಳ್ಬೇಕು ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಗಣರಾಜ್ಯೋತ್ಸವದ ಪೆರೇಡ್ ಅನ್ನ ವೀಕ್ಷಣೆ ಮಾಡೋದಕ್ಕೆ ಮೈಸೂರಿನ ಆ ಓರ್ವ ಮಹಿಳೆಯನ್ನ ಈಗ ಕೇಂದ್ರ ಸರ್ಕಾರ ಆಯ್ಕೆ ಮಾಡಿರುವಂತದ್ದು. ಅದು ಕೂಡ ಮುದ್ರಾ ಯೋಜನೆಯ ಫಲಾನುಭವಿಯಾಗಿದ್ರು ಇವರು. ಅವರು ಕೂಡ ಪ್ರತಿ ವರ್ಷವೂ ಕೂಡ ಅಂದ್ರೆ ಯಾವ ಲೋನ್ ತೆಗೆದುಕೊಳ್ಳೋ ಸಂದರ್ಭದಲ್ಲೂ ಕೂಡ ಪ್ರತಿ ಬಾರಿ ಕೂಡ ಕರೆಕ್ಟ್ ಆಗಿ ರೀಪೇಮೆಂಟ್ ಅನ್ನ ಮಾಡ್ತಾ ಇರುವಂತಹ ಸರಸ್ವತಿ, ಮೈಸೂರಿನ ಸರಸ್ವತಿ ಅವರು ಈಗ ಗಣರಾಜ್ಯೋತ್ಸವದ ಪೆರೇಡ್ ಅನ್ನ ವೀಕ್ಷಣೆ ಮಾಡಕ್ಕೆ ಆಯ್ಕೆ ಆಗಿದ್ದಾರೆ. ಅವರು ಕೂಡ ಇವತ್ತು ಮೈಸೂರಿನ ಬಿಜೆಪಿ ಕಚೇರಿಯಲ್ಲಿ ಅವರಿಗೆ ಒಂದು ಸನ್ಮಾನವನ್ನು ಕೂಡ ಏರ್ಪಡಿಸಿದ್ರು.
ಬಹಳ ಪ್ರಮುಖವಾಗಿ ಗಣರಾಜ್ಯೋತ್ಸವ ಪೆರೇಡ್ ಎಲ್ಲ ವೀಕ್ಷಣೆ ಮಾಡಬೇಕು ಅನ್ನೋದು ಬಹುತೇಕ ಎಲ್ಲರ ಕೂಡ ಕನಸಾಗಿರುತ್ತೆ. ಆದ್ರೆ ಈ ಒಂದು ಪೆರೇಡ್ಗೆ ಹೋಗೋದಕ್ಕೆ ಅದಕ್ಕೆ ಪಾಸನ ಇರ್ಬೇಕಾಗುತ್ತೆ, ಜೊತೆಗೆ ಇಂತಿಷ್ಟು ಅವ್ರಿಗೆ ಮಾತ್ರ ಅವಕಾಶ ಇರುತ್ತೆ. ಸೊ ಹೀಗಾಗಿ ಈ ಪೆರೇಡ್ಗೆ ಮೈಸೂರಿನ ಸರಸ್ವತಿ ಅವರು ರಾಮಕೃಷ್ಣ ನಗರದ ನಿವಾಸಿಯವರು ಆಯ್ಕೆ ಆಗಿದ್ದಾರೆ. ಅವರಿಗೆ ಇವತ್ತು ಸನ್ಮಾನವನ್ನು ಮಾಡಿರುವಂತದ್ದು. ಜೊತೆಗೆ ಈ ಮುದ್ರಾ ಯೋಜನೆ ಅಂತಂದ್ರೆ ಯಾವ ರೀತಿಯಾಗಿರುತ್ತೆ, ಜೊತೆಗೆ ಅದೆಲ್ಲ ಆ ಯೋಜನೆಯನ್ನ ಫಲಾನುಭವಿ ಆಗೋದು ಯಾವ ರೀತಿ, ಲೋನ ಪಡ್ಕೊಳ್ಳೋದು ಯಾವ ರೀತಿ, ಇದ್ರ ಬಗ್ಗೆ ಅವರನ್ನು ಕೂಡ ಕೂತು ಮಾತಾಡ್ಸೋಣ. ಕೂಡ ಬಹಳ ಪ್ರಮುಖವಾಗಿ ಮುದ್ರಾ ಯೋಜನೆ ಆ ಒಂದು ಅವಕಾಶನ ಪಡ್ಕೊಳ್ಳೋದು ಬಹಳ ಕಷ್ಟ ಅಂತ ಹೇಳ್ತಾರೆ. ಸೊ ನೀವ್ ಯಾವ ರೀತಿ ಅದೆಲ್ಲ ಪಡ್ಕೊಂಡ್ರಿ ಅಂತ? ಅದು ಇನ್ಸೆಕ್ಯೂರಿಟಿ ಆಗಿ ಬ್ಯಾಂಕ್ ನಿಂದಾನೇ ಕೊಡ್ತಾರೆ. ಇದು ಮುದ್ರಾ ಸ್ಕೀಮ್ ಬಂದು ಕೇಂದ್ರ ಸರ್ಕಾರದವರು ನರೇಂದ್ರ ಮೋದಿ ಅವರ ಮಾಡಿದ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋವಂಥವ್ರಿಗೆ ಅದನ್ನ ಡೆವಲಪ್ ಮಾಡ್ಕೊಳೋದಕ್ಕೆ ಮತ್ತೆ ಬಿಸ್ನೆಸ್ಗೆ ಬೇಕಾದಂತ ಇದಕ್ಕೆ ಸವಲತ್ತಿಗೋಸ್ಕರ ಅದನ್ನ ಕೊಟ್ಟಿದ್ರು. ಅದು ಸಣ್ಣ ಪ್ರಮಾಣದಿಂದ ಹಿಡಿದು ದೊಡ್ಡ ಪ್ರಮಾಣದವರೆಗೂ ನಾವ್ ಹೆಂಗೆ ಬಿಸ್ನೆಸ್ ಡೆವಲಪ್ ಮಾಡ್ಕೊಂಡು ಹೋಗ್ತೀವಿ ಅದೇ ರೀತಿ ಲೋನ್ ಸಿಗತ್ತೆ. ಮತ್ ಇದಕ್ಕೆ ಯಾವುದೇ ತರದ ಸೆಕ್ಯೂರಿಟಿ ಇಲ್ದಿರ ನಮ್ಗೆ ಒಂದು ಸ್ಕೀಮ್ ಅಲ್ಲಿ ಲೋನ್ ಕೊಡ್ತಾರೆ. ಈಗ ಬೇರೆ ಲೋನ್ಗಳಲ್ಲಾದ್ರೆ ಬೇರೆ ಯಾವ್ದಾದ್ರು ಒಂದು ಅದನ್ನ ಇದ್ ಮಾಡ್ಕೊಂತಾರಲ್ವಾ ಡಾಕ್ಯುಮೆಂಟ್ ಪ್ಲೇಟ್ಸ್, ಇದು ಆತರ ಏನು ಇರಲ್ಲ. ನಂಬಿಕೆ ಮೇಲೆ ಕೊಡ್ತಾರೆ. ನಾನು ಸಣ್ಣ ಪುಟ್ಟ ಒಂದು ಬಿಸ್ನೆಸ್ ಮಾಡಿ ಇಷ್ಟ್ರ ಮಟ್ಟಿಗೆ ಬೆಳೆದಿದ್ದೀನಿ. ಗಣರಾಜ್ಯೋತ್ಸವಕ್ಕೆ ನನ್ನನ್ನ ಸೆಲೆಕ್ಟ್ ಮಾಡ್ಕೊಂಡು ನನ್ನನ್ನ ಕರೆದಿದ್ದಾರೆ ಅನ್ನೋದಕ್ಕೆ ನಂಗೆ ತುಂಬಾ ಹೆಮ್ಮೆ ಇದೆ. ಮತ್ತೆ ನನ್ಗೆ ಅಷ್ಟೇ ಖುಷಿ ಇದೆ. ಮತ್ತೆ ನರೇಂದ್ರ ಮೋದಿ ಅವರ ಈ ಸ್ಕೀಮಿನಿಂದ ನನ್ಗೆ ಇಷ್ಟು ಉಪಯೋಗ ಪಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಯಾವಾಗ್ಲೂ ಕೇಂದ್ರ ಸರ್ಕಾರದವರ ಮೇಲೆ ಕೃತಜ್ಞತೆ ಹೊಂದಿರ್ತೀನಿ. ಮುದ್ರಾ ಯೋಜನೆ ಪಡ್ಕೋಬೇಕು ಡಾಕ್ಯುಮೆಂಟೇಶನ್ ಮಾಡೋದೇ ಬಹಳ ಕಷ್ಟ, ಲೋನ್ ಸಿಗೋದಿಲ್ಲ ಅನ್ನೋದು ಸಾಕಷ್ಟು. ಎಲ್ಲ ಸುಳ್ಳು ಸರ್, ಆತರ ಎಲ್ಲ ಏನು ಇಲ್ಲ. ಲೋನ್ ಖಂಡಿತವಾಗ್ಲೂ ಕೊಡ್ತಾರೆ. ಅದೆಲ್ಲ ಯಾರೋ ಸುಳ್ಳೆ ಹೇಳಿರೋದಷ್ಟೇ. ವ್ಯವಸ್ಥಾಪಕರು ಅದರದ್ದು ಯಾವುದೇ ತರದ ಬ್ಯಾಂಕ್ ಕಿರಿಕಿಲ್ಲ ಸರ್. ಲೋನ್ ಅಷ್ಟು ಈಸಿಯಾಗಿ ಆಗತ್ತೆ. ಯಾವ ತಗೊಂಡಿದ್ವಿ ಮೇಡಮ್? ಎಷ್ಟು ವರ್ಷ? 2018 ಸ್ಕೀಮ್ ಸ್ಟಾರ್ಟ್ ಆದಾಗ್ಲೇ ತಗೊಂಡಿದ್ದೆ ಸರ್. ನಾನ್ ತಗೊಂಡಿದ್ದವಾಗ ಬರೀ 2-2.5 ಲಕ್ಷದಷ್ಟು ಮಾತ್ರ ತಗೊಂಡೆ. ಅದಾದ್ಮೇಲೆ ಮತ್ತೆ ಇನ್ನೊಂದ್ಸಲ ತಗೊಂಡು ಮತ್ತೆ ಇವಾಗ 10 ಲಕ್ಷದವರೆಗೂ ನಾನು ಸಾಲ ತಗೊಂಡಿದ್ದೀನಿ. ನಾನು ಇಡೀ ಬ್ರಾಂಚಿಗೆನೆ ತುಂಬಾ ಚೆನ್ನಾಗಿ ಸಾಲನ ಮರುಪಾವತಿ ಮಾಡೋದು ಮತ್ತೆ ಡೇಟ್ ಕರೆಕ್ಟ್ ಆಗಿ ಸಾಲ ತೀರಿಸೋದು, ಇದರಲ್ಲೆಲ್ಲ ಬ್ಯಾಂಕಿಂದ ನಾನು ತುಂಬಾ ಚೆನ್ನಾಗಿ ಹೆಸರು ಮಾಡಿದ್ದೀನಿ. ಹಾಗಾಗಿ ನನಗೆ ಇವಾಗ ಗಣರಾಜ್ಯೋತ್ಸವಕ್ಕೆ ಇವರಿಗೆ ಕೊಡ್ಬೋದು ಅಂತ ಇಲ್ಲಿಂದ ಸೆಲೆಕ್ಟ್ ಮಾಡಿ ಕಳಿಸಿದ್ರು. ಅಲ್ಲಿಂದ ಕೇಂದ್ರ ಸರ್ಕಾರದಿಂದ ನನ್ನನ್ನು ಆಯ್ಕೆ ಮಾಡಿರೋದು ನನಗೂ ತುಂಬಾ ಖುಷಿ ಇದೆ. ಇಲ್ಲಿ ಬ್ಯಾಂಕಿಂದ ಯಾವ ಫಲಾನುಭವಿಗಳ ಇದನ್ನ ಡೀಟೇಲ್ಸ್ ಅಲ್ಲಿ ಕಳಿಸ್ತಾರೆ. ಅವ್ರು ಅಷ್ಟು ಜನದಲ್ಲಿ ಒಂದ್ 10 ಜನನ ಕಳಿಸಿದ್ರೆ ಅದರಲ್ಲಿ ಒಬ್ರು ಇಬ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅದ್ರಲ್ಲಿ ನಾನ್ ಸೆಲೆಕ್ಟ್ ಆಗಿರೋದು ತುಂಬಾನೇ ಖುಷಿ ಇದೆ. ಮೇಡಮ್, ಮುದ್ರಾ ಯೋಜನೆ ಅಂತಂದ್ರೆ ಎಲ್ರಿಗೂ ಸಿಗೋದಿಲ್ಲ ಅನ್ನುವಂತಹ ಮಾತುಗಳಿದೆ. ಸೊ ಇದರಿಂದ ನಿಮ್ಗೆ ಎಷ್ಟು ಸಹಕಾರಿಯಾಗಿದೆ ಅಂತ? ನಾನ್ ತುಂಬಾ 100% ಸಹಕಾರಿಯಾಗಿದೆ ಸರ್. ನಂದೊಂದ್ ಸಣ್ಣ ಬಿಸ್ನೆಸ್ ಇದನ್ನ ಡೆವಲಪ್ ಮಾಡ್ಕೊಳೋದಕ್ಕಾಗ್ಲಿ, ನಾನು ತುಂಬಾ ಕಷ್ಟದಲ್ಲೇ ಇದ್ದು ಇವಾಗ ತುಂಬಾ ಚೆನ್ನಾಗಿ ಸದೃಢವಾಗಿ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡಿದ್ದು ಈಗ ಒಂದ್ 4 ಜನ ಕೆಲಸ ಕೊಡುವಷ್ಟು ನಾನು ಬೆಳೆದಿದ್ದೀನಿ. ಅದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ ಈ ಸ್ಕೀಮ್ ನಿಂದ. ಅದು ಯಾವುದೇ ತರದ ಇದೆ ಲೋನ್ ಸಿಗಲ್ಲ, ಅದು ಮಾಡ್ಕೊಡಲ್ಲ, ಬ್ಯಾಂಕ್ ಅಲ್ಲಿ ಕೊಡಲ್ಲ, ಅವೆಲ್ಲ ಬರೀ ಸುಳ್ಳು ಸರ್. ಸಿಗುತ್ತೆ, ಬಟ್ ನೀವು ಅದನ್ನೇ ಸರಿಯಾಗಿ ತಗೊಂಡು ಬ್ಯಾಂಕ್ದು ದುಡ್ಡು ಸರ್ಕಾರದ ದುಡ್ಡು ನಾವು ಅದನ್ನ ತಗೊಂಡು ನಾವು ಉದ್ಯಮದಲ್ಲಿ ಉನ್ನತಿ ಹೊಂದಿ ಬ್ಯಾಂಕಿಗೂ ಮರುಪಾವತಿಯನ್ನ ಸರಿಯಾದ ಸಮಯದಲ್ಲಿ ನಾವು ಕಲ್ಪಿಸ್ಕೊಡ್ಬೇಕು. ಯಾಕೆಂದ್ರೆ ನಾವು ನೀಟಾಗಿ ಕಟ್ಕೊಂಡು ಹೋದ್ರೆ ಮತ್ತೆ ಇನ್ನೊಂದ್ಸಲ ನಮಿಗೂ ಲೋನ್ ಸಿಗತ್ತೆ. ಹಾಗಾಗಿ ನಾನು ನೀಟಾಗಿ ಲೋನ್ ಕಟ್ಕೊಂಡು, ಯಾರೇ ಆದ್ರೂ ಅಷ್ಟೇ ಲೋನ್ ತಗೊಂಡು ನಿಮ್ಮ ಸಣ್ಣ ಪುಟ್ಟ ಬಿಸ್ನೆಸ್ ನ ಡೆವಲಪ್ ಮಾಡ್ಕೊಳ್ಳಿ. ಚೆನ್ನಾಗಿ ಡೆವಲಪ್ ಮಾಡ್ಕೊಂಡು ನೀವು ಒಂದ್ 4-5 ಜನ ಕೆಲಸ ಕೊಡೋ ತರ ಇಂಪ್ರೂವ್ ಆಗಿ ಮತ್ತೆ ಬ್ಯಾಂಕ್ ಸಾಲನು ಅದೇ ರೀತಿ ಮರುಪಾವತಿ ಮಾಡಿ ಬ್ಯಾಂಕ್ ಅನ್ನು ಉಳಿಸಿ ಅವ್ರಿಗೂ ಒಂದು ಕೃತಜ್ಞತೆರಾಗಿರಿ ಅಂತ ನಾನು ಕೇಳ್ಕೊಳ್ತೀನಿ. ಇದಿಷ್ಟು ಸರಸ್ವತಿ ಅವರ ಮಾತುಗಳು. ಬಹಳ ಪ್ರಮುಖವಾಗಿ 2017 ಕೂಡ ನಾನು ಆರಂಭದಲ್ಲಿ 2.5 ಲಕ್ಷ ಹಣವನ್ನು ತೆಗೆದುಕೊಂಡೆ. ಇದರಿಂದ ಸಾಕಷ್ಟು ಸಹಕಾರಿಯಾಗಿದೆ. ಸಣ್ಣ ಉದ್ಯಮ ಮಾಡುವಂತವರಿಗೆ ಮುದ್ರಾ ಯೋಜನೆ ಸಾಕಷ್ಟು ಅನುಕೂಲ. ಸೊ ಹೀಗಾಗಿ ಪ್ರತಿಯೊಬ್ರು ಕೂಡ ಈ ಯೋಜನೆಯನ್ನ ಪಡೆದುಕೊಳ್ಬೇಕು ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.